ಈಗ ನಾವು ಗಾಡಿ ನಿಲ್ಸಿರ್ತೀವಿ, ಮುಂದೆಗಡೆ 1 ಕಿಲೋಮೀಟರ್ ಡೌನ್ ಇರುತ್ತೆ. ಡೌನ್ ಐತೆ ಬಿಡಪ್ಪ, ನಾವ್ ಯಾಕೆ ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡಿ ಪೆಟ್ರೋಲ್ ವೇಸ್ಟ್ ಮಾಡೋದು, ಲೂಟ್ಲಲ್ಲೇ ಗಾಡಿ ಸ್ಟಾರ್ಟ್ ಮಾಡ್ದಂಗೆ ಲೂಟ್ಲಲ್ಲೇ ಹೋಗ್ಬೇಡ ಅಂತ ಹೋಗ್ತಾರೆ. ಸೊ ಅದು ಎಷ್ಟು ಸೇಫ್ ಸರ್? ಸರ್, ನ್ಯೂಟ್ರಲಲ್ಲಿ ಯಾವತ್ತೂ ಗಾಡಿ ಓಡಿಸ್ಬಾರ್ದು. ಅದರಲ್ಲಿ ಮ್ಯಾನ್ಯುಯಲ್ ವೆಹಿಕಲ್ ಇದ್ದಾಗ ನ್ಯೂಟ್ರಲ್ ಮಾಡಲೇಬಾರ್ದು. ನಿಮ್ಗೆ ಆ ಥರ ಮಾಡಬೇಕು ಅಂದರೆ ನಿಮ್ಗೆ ಆ ಸ್ಪೀಡಿಗೆ ತಕ್ಕನಾಗೆ ಗೇರ್ ಹಾಕ್ಕೊಂಡಿರಿ. ಇವಾಗ ನಿಮಗೆ ಒಂದು 30 to 40 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಇದೆ, ಆವಾಗ 3rd ಗೇರೋ ಅಥವಾ 4th ಗೇರಲ್ಲೋ ನಿಮಗೆ ಗೇರಲ್ಲಿ ಇರಲಿ ಗಾಡಿ. ಅಂದರೆ ಇಂಜಿನ್ ಇದಕ್ಕೆ ಗೇರ್ ಬಾಕ್ಸ್ ಇದರಲ್ಲಿ ಲಿಂಕ್ ಆಗಿರಲಿ. 3rd ಗೇರ್ ಹಾಕಿರ್ತೀರ, 3rd ಗೇರ್ ಹಾಕಿ ನೀವು ಕ್ಲಚ್ ಹಿಡ್ಕೊಳ್ಳಿ, ಹೋಗ್ತಾ ಇರುತ್ತೆ. ನೀವು ಕ್ಲಚ್ ಬಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಇಮಿಡಿಯೇಟ್ ಆಗಿ ಗಾಡಿ ಮತ್ತೆ ಇನ್ನೊಂದು ಗಾಡಿ ಯಾವುದೇ ಕಾರಣಕ್ಕೂ ಆಫ್ ಮಾಡಬಾರ್ದು. ಗಾಡಿ ಆಫ್ ಮಾಡಿದ್ರೆ ಬ್ರೇಕೇ ಹಿಡಿಯಲ್ಲ. ಆ ಪ್ರೆಷರು ಗಾಡಿ ಆನ್ ಮಾಡಿದಾಗ ಪ್ರೆಷರ್ ಕೊಡ್ತಾ ಇರುತ್ತೆ. ಸೊ ಆ ಬ್ರೇಕ್ ಚೆನ್ನಾಗಿ ಹಿಡಿಯುತ್ತೆ. ಸೊ ನೀವು 3rd ಗೇರಲ್ಲಿ ಹಾಕಿರ್ತೀರ, 3rd ಗೇರಲ್ಲಿ ಹಾಕಿ ಹೋಗ್ತಾ ಇರುತ್ತೆ, ಕ್ಲಚ್ ಹಿಡ್ಕೊಳ್ಳಿ. ನಿಮ್ಗೆ ಯಾವಾಗ ಸ್ಪೀಡ್ ಕಮ್ಮಿ ಆಗುತ್ತೋ ಆವಾಗ ಕ್ಲಚ್ ಬಿಟ್ಬಿಟ್ಟು ರೈಸ್ ಮಾಡ್ಕೊಳ್ಳಿ. ನೀವು ಒಂದೇ ಸತಿ ಏನಾಗುತ್ತೆ ಅಂದರೆ ನ್ಯೂಟ್ರಲ್ ಮಾಡಿಬಿಟ್ಟು ಕಾಲ್ ಮೇಲೆ ಕೆತ್ಕೊಂಡು ನೀವು ಆರಾಮಾಗಿ ಕೂತ್ಕೊಂಡ್ಬಿಟ್ರೆ ನಿಮಗೂ ಗಾಡಿಗೂ ಲಿಂಕೇ ಇರಲ್ಲ. ಆಯ್ತಾ? ನೀವು ಆಕ್ಟಿವ್ ಇರಲ್ಲ, ನೀವು ಡಿಆಕ್ಟಿವೇಟ್ ಆಗ್ಬಿಡ್ತೀರ. ಆಯ್ತಾ? ಅದೇನಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಫೀಲ್ ಆಗ್ಬಿಡುತ್ತೆ. ಸೊ ಅಕಸ್ಮಾತ್ ಏನೋ ಎಮರ್ಜೆನ್ಸಿ ಬಂತು ಅಂದ್ರೆ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ, ಗಾಡಿ ನಿಲ್ಸೋಕ್ಕಾಗಲಿ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ಗೇರಲ್ಲಿ ಇರಲೇಬೇಕು. ಮ್ಯಾನ್ಯಲ್ ಇದ್ದಾಗ, ಆಟೋಮೆಟಿಕ್ ಇದ್ದಾಗ ಬೇಕಾದ್ರೆ ನ್ಯೂಟ್ರಲಲ್ಲಿ ಹಾಕೊಳ್ಳಿ, ಅದು ಅಡ್ವಾಂಟೇಜ್ ಇದೆ, ಬೇಕಾದ್ರೆ ಕಂಟ್ರೋಲ್ ಆಗುತ್ತೆ ಅದರಲ್ಲಿ. ಸೊ ಇದರಲ್ಲಿ ಮಾತ್ರ ಮ್ಯಾನ್ಯಲ್ ಆಗಿದ್ದಾಗ ನೀವು ಗೇರಲ್ಲಿ ಇದ್ಕೊಂಡು ಕ್ಲಚ್ ಹಿಡ್ಕೊಂಡು ಓಡಿಸಿ. ಕೆಲವು ಘಾಟ್ ಸೆಕ್ಷನಲ್ಲಿ ನೋಡಿದ್ದೀವಿ, 2nd ಗೇರಲ್ಲಿ 3rd ಗೇರಲ್ಲಿ ಹಾಕೊಂಡಿರ್ತಾರೆ. ಆಯ್ತಾ? ಗಾಡಿ ಹೋಗ್ತಾ ಇದೆಯಲ್ಲ ಅಂತ ಪಟ್ ಅಂತ ಏನು ಮಾಡ್ತಾರೆ, ನ್ಯೂಟ್ರಲ್ ಮಾಡ್ತಾರೆ. ಅಬ್ಜೆಕ್ಷನ್ ಬಂದ ತಕ್ಷಣ ಒದ್ದಾಡ್ತಾರೆ ಯಾವ ಗೇರ್ಗೆ ಹಾಕ್ಬೇಕು ಏನಂತ. ಅವಾಗ ಕನ್ಫ್ಯೂಷನ್ ಜಾಸ್ತಿ ಆಗ್ಬಿಡುತ್ತೆ. ಅದ್ರ ಬದಲು ಇರೋ ಗೇರು ಸ್ಪೀಡಿಗೆ ತಕ್ಕನಾಗಿ ಗೇರಲ್ಲಿ ಇಟ್ಕೊಂಡಿರಿ. ಕೆಲವ್ರಿಗೆ 2nd ಗೇರಲ್ಲಿ ತುಂಬ ಜನಕ್ಕೆ ಹೇಳಿದ್ದೀನಿ ನಾನು, 2nd ಗೇರಲ್ಲಿ ಘಾಟ್ ಇಳಿಸೋದಾಗಲಿ ಹತ್ಸೋದಾಗಲಿ ಮಾಡಿ ಒಳ್ಳೆಯದು. ತುಂಬ ಏನಾಗುತ್ತೆ ಅಂದರೆ ಸ್ಪೀಡಾಗಿ ಹೋಗ್ತಾ ಇದೆ ಅಂದ್ಬಿಟ್ಟು 3rd ಗೇರು 4th ಗೇರಲ್ಲಿ ಹಾಕೊಳಕ್ಕೆ ಹೋಗ್ಬೇಡಿ. ಸ್ಪೀಡ್ ಲಿಮಿಟ್ ಇರಲಿ. 2nd ಗೇರಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ನೀವು ಬ್ರೇಕ್ ಹಿಡಿಯೋ ಅವಶ್ಯಕತೆ ಇರಲ್ಲ. ಹಂಗಂತ ತುಂಬ ದೂರ ಓಡ್ಸೋಕ್ಕಾಗಲ್ಲ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆ, ನಾವು 2nd ಗೇರಲ್ಲೇ ಹೋಗ್ತೀವಿ ಅನ್ನೋದಲ್ಲ. ನಿಮ್ಗೆ ಎಲ್ಲಿ ಸ್ಟೀಪ್ ಕಾಣಿಸುತ್ತೋ ಅಲ್ಲಿ 2nd ಗೇರ್ ಹಾಕ್ಬಿಡಿ. ಬ್ರೇಕ್ ತುಂಬ ಅಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ. ಆವಾಗ ಡಿಸ್ಕ್ ಹೀಟ್ ಆಗಲ್ಲ, ಬ್ರೇಕ್ ಪ್ಯಾಡ್ಸ್ ಹೋಗಲ್ಲ, ಟೈರ್ ರಬ್ ಆಗಲ್ಲ, ಕಂಟ್ರೋಲು ಇದು ಇಂಜಿನಿಂದ ಇದಕ್ಕೆ ಬರ್ತಾ ಇರುತ್ತೆ. ಸೊ ಆವಾಗ ಮೂಮೆಂಟ್ ನೀಟಾಗಿರುತ್ತೆ. ನಿಮಗೆ ಆವಾಗ ಬೇರೆ ಪುನಃ ಕಂಟಿನ್ಯೂಸ್ ಆಗಿ ಬ್ರೇಕ್ ಹಿಡಿಯೋ ಅವಶ್ಯಕತೆ ಇರಲ್ಲ. ಸ್ಪೀಡ್ನ ನೀವು ಅವಾಯ್ಡ್ ಮಾಡ್ತೀವಿ ಅನ್ನೋದಿರಲ್ಲ. ಒಂದು ಸ್ಟ್ರೆಚ್ ಕಾಣಿಸ್ತಾ ಇದೆ ನಿಮಗೆ, ಅರ್ಧ ಕಿಲೋಮೀಟರ್ ಸ್ಟ್ರೆಚ್ ಕಾಣಿಸ್ತಾ ಇದೆ, 3rd ಗೇರ್ಗೆ ಹಾಕ್ಬಿಡಿ. ಇಮಿಡಿಯೇಟಾಗಿ ಏರ್ ಪಿನ್ ಬಂತ 2nd ಗೇರ್ಗೆ ಹಾಕ್ಬಿಡಿ. ಬ್ರೇಕೇ ಅವಾಯ್ಡ್ ಮಾಡಿಬಿಡಿ, ಹಂಗೆ ಟರ್ನ್ ಆಗುತ್ತೆ ಗಾಡಿ. ಆಯಿತಾ? ಇದು ಬೇಸಿಕ್ ಇನ್ಫಾರ್ಮೇಷನ್ಸು.